ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸದ ಬಳಿಕವೂ ಕೂಡ ಅವರಲ್ಲಿ ಉತ್ಸಾಹ ಕಾಣ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಹೈಕಮಾಂಡ್ ಭೇಟಿ ಬಳಿಕವೂ ಕೂಡ ಒಂದು ಸ್ಪಷ್ಟ ಸಂದೇಶ ಡಿಕೆಶಿ ಅವರಿಗೆ ಸಿಕ್ಕಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾದಂಥ ವಿಚಾರ. ಗಮನಿಸಬೇಕು, ದೆಹಲಿಯ ಭೇಟಿ ಆಯಿತು, ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಆಯಿತು, ಸೋನಿಯಾ ಗಾಂಧಿ ಅವರ ಜೊತೆಗೆ ಮಾತುಕತೆ ಆಯಿತು, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಅಸ್ಸಾಂ ಎಲೆಕ್ಷನ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ, ರಾಜತಂತ್ರ ಸ್ಟ್ರಾಟಜಿ ಮೀಟಿಂಗ್ ಕೂಡ ಆಯಿತು. ಅದಾದ ಬಳಿಕವೂ ಕೂಡ ಡಿಸಿಎಂ ಮುಖದಲ್ಲಿ ಯಾವುದೇ ಒಂದು ಆಶಾಭಾವ ಇಲ್ಲ. ಮಹತ್ವದ ಬೆಳವಣಿಗೆಯ ನಿರೀಕ್ಷೆಯಲ್ಲಿದ್ದಂತಹ ಡಿಕೆ ಟೀಮ್ಗೆ ಈಗ ಒಂದು ನೀರಸ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಎಐಸಿಸಿ ನಾಯಕರ ಭೇಟಿಯಿಂದ ಸಂದೇಶ ಸಿಗುವಂತಹ ನಿರೀಕ್ಷೆಯಲ್ಲಿದ್ದರು. ಸಂದೇಶದ ನಿರೀಕ್ಷೆಯಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಪಾಳೆಯ ದೆಹಲಿ ಭೇಟಿ ಕೇವಲ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ದೆಹಲಿಯ ಭೇಟಿ ಕೇವಲ ಓಡಾಟಕ್ಕೆ ಮಾತ್ರ ಸೀಮಿತ ಆಯಿತಾ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಡಿಕೆಶಿ ಅವರ ಬಣದಲ್ಲಿ ಉದ್ಭವ ಆಗ್ತಾ ಇರೋದು. ಇದರಿಂದ ಯಾವುದೇ ಉತ್ಸಾಹದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇಲ್ಲ. ಮುಖ್ಯವಾಗಿ ನೋಡಿ, ಡಿಕೆಶಿ ಅವರು ನಿನ್ನೆ ಹೇಳಿದರು, ಕಾಲುವೆ ಎಲ್ಲದಕ್ಕೂ ಉತ್ತರ ನೀಡುತ್ತೆ, ದೆಹಲಿಯಲ್ಲಿ ಕೂತ್ಕೊಂಡು ಹೇಳಿದರು ಅಂತ. ಸೊ ಈ ಸಂದರ್ಭ ಎಲ್ಲವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸಮಯ ಸಂದರ್ಭ ನೋಡಿಕೊಂಡು ಹೈಕಮಾಂಡ್ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂತಹ ಅಭಿಪ್ರಾಯಕ್ಕೆ ಡಿಕೆಶಿ ಬಂದ ಹಾಗೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಡಿಕೆಶಿ ಅವರು ಡೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಅವರನ್ನ ಮೀಟ್ ಮಾಡಿದ್ದಾರೆ, ಏನಾದರೂ ಒಂದು ಒಳ್ಳೇದಾಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಡಿಕೆಶಿ ಅವರ ಬಣಕ್ಕೂ ಕೂಡ ಒಂದು ಭ್ರಮನಿರಸನ ಉಂಟಾಗಿದೆ. ಹೈಕಮಾಂಡ್ ಕೂಡ ಯಾವುದು ಆಗತ್ತೆ ಇಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಎಸ್ ಆರ್ ನೋ ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ. ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಬಜೆಟ್ ಮುಂಚಿತವಾಗಿ ಎಲ್ಲದಕ್ಕೂ ಕೂಡ ಇತ್ಯರ್ಥ ಆಗಬೇಕು ಅಂತ ಡಿಕೆಶಿ ಈಗ ಪಟ್ಟಿ ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿ. ನಿನ್ನೆ ದೆಹಲಿ ಭೇಟಿ ಬಳಿಕ ತಕ್ಷಣ ಬುಲಾವ್ ಬರುವಂತಹ ಲೆಕ್ಕಾಚಾರ ಇತ್ತು. ಹೈಕಮಾಂಡ್ ಬುಲಾವ್ ಹೊರಡಿಸುತ್ತೆ ಅಂತಹ ಲೆಕ್ಕಾಚಾರದಲ್ಲಿದ್ದರು. ಸದ್ಯಕ್ಕೆ ಉತ್ಸಾಹ ಮೂಡುವ ಯಾವುದೇ ಬೆಳವಣಿಗೆ ನಡೆದಿಲ್ಲ ಅನ್ನುವುದು ತಿಳಿದು ಬರ್ತಾ ಇದೆ. ಹೀಗಾಗಿ ಡಿಕೆ ಬೆಂಬಲಿತ ಶಾಸಕರಲ್ಲೂ ಕೂಡ ಉತ್ಸಾಹ ಕಳೆಗುಂದಿದೆ. ಗಮನಿಸಬೇಕು, ದೆಹಲಿ ಪ್ರವಾಸದ ಬಳಿಕವೂ ಕೂಡ ಡಿಸಿಎಂ ಡಿಕೆಶಿ ಅವರಲ್ಲಿ ಉತ್ಸಾಹ ಕಾಣ್ತಾ ಇಲ್ಲ. ಅವರು ಸ್ಪಷ್ಟವಾಗಿ ಹೇಳಿದರು, ನಾವು ಯಾರ್ಯಾರನ್ನು ಮೀಟ್ ಮಾಡಬೇಕೋ ಅವ್ರನ್ನ ಮೀಟ್ ಆಗ್ತೀವಿ, ಅಸ್ಸಾಂ ಚುನಾವಣೆ ಇದೆ, ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕಿದೆ, ಅದಕ್ಕೆ ಹೋಗ್ತೀವಿ, ಅದನ್ನೆಲ್ಲದನ್ನು ಕೂಡ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ನಿನ್ನೆ ಮಾತನಾಡಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸ್ಪಷ್ಟವಾಗಿ ನಿನ್ನೆ ಒಂದು ಮಾತು ಹೇಳಿದರು ಡಿಕೆಶಿ ಅವರು, ನನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ಯಾವುದೇ ಆಂತರಿಕ ಭಿನ್ನಮತ ಇಲ್ಲ ಅನ್ನುವಂಥ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಡಿಕೆಶಿ ದೆಹಲಿಯಲ್ಲಿ ನಿಂತ್ಕೊಂಡು ಹೇಳಿದ್ರು ಅಂತ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ನಡೆಗಳೇ ಬೇರೆ ಆಯಿತು ಅನ್ನೋದನ್ನು ಕೂಡ ಇಲ್ಲಿಗೆ ನಾವು ಗಮನಿಸಬೇಕಾಗುತ್ತೆ. ದೆಹಲಿಯ ಭೇಟಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಾ ಇತ್ತು. ಡಿಕೆಶಿ ಇವತ್ತು ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಸಾಧಿಸಿಕೊಂಡು ಬಂದೇ ಬರ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಹುತೇಕ ನಾಯಕರು ಇದ್ರು ಅಂತ. ಮುಖ್ಯವಾಗಿ ಇಕ್ಬಾಲ್ ಹುಸೇನ್ ಕೂಡ ಸ್ಪಷ್ಟವಾಗಿ ಹೇಳಿದರು, ಈ ಬಾರಿ ಡಿಕೆಶಿ ಅವರನ್ನ ಮುಖ್ಯಮಂತ್ರಿ ಮಾಡಿಯೇ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತನಾಡಿದರು. ಸೊ ಯಾವುದು ಕೂಡ ಅಂತಹ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ಅಂತ. ಈ ನಡುವೆ ಡಿಕೆಶಿ ಅವರು ತಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಮಾರ್ಚ್ 23ಕ್ಕೆ ನಾನು ಸಿಎಂ ಆಗಿಯೇ ಆಗ್ತೀನಿ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರಂತೆ. ಬಟ್ ಅದು ಕೂಡ ಇನ್ನು ಸತ್ಯವಾ ಸುಳ್ಳ ಏನು ಎತ್ತ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ದೆಹಲಿ ಯಾತ್ರೆ ಬಳಿಕ ಅಜ್ಜಯ್ಯನ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಡಿಕೆಶಿ ಅವರು ನೊಣವಿನಗೆರೆ ಅಜ್ಜಯ್ಯ ಏನಿದ್ದಾರಲ್ಲ ಅವರ ಒಂದು ಮಾರ್ಗದರ್ಶನಕ್ಕೆ ಮುಂದಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಅಜ್ಜಯ್ಯನ ಅಪ್ಪಣೆಯನ್ನು ಪಡೆದು ಮುಂದಿನ ಹೆಜ್ಜೆಯನ್ನು ಇಡ್ತಾರ ಡಿಕೆಶಿ. ಅಜ್ಜಯ್ಯನ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಭಾಗಿಯಾಗ್ತಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನಲ್ಲಿರುವಂತಹ ಮಠ ನೊಣವಿನಗೆರೆ ಅಜ್ಜಯ್ಯನ ಕೃಪಾಶೀರ್ವಾದದ ಜೊತೆಗೆ ಡಿಕೆಶಿ ಅವರು ರಾಜಕೀಯದ ಏನೇ ಬೆಳವಣಿಗೆ ಇದ್ರೂ ಕೂಡ ಅವರು ಮುಂದುವರಿತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಈಗ ಮತ್ತೆ ಅಜ್ಜಯ್ಯನ ಮಾರ್ಗದರ್ಶನವನ್ನ ಪಡೆಯುವುದಕ್ಕೆ ಡಿಕೆಶಿ ಮುಂದಾಗ್ತಾರ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆಸ್ತಿಕವಾದಿ ಕೂಡ ಡಿಕೆಶಿ, ಕಾಂಗ್ರೆಸ್ನಲ್ಲಿದ್ದರೂ ಕೂಡ ತೀರಾ ಕಾಂಗ್ರೆಸ್ನ ಸೆಕ್ಯುಲರ್ ವಾದವನ್ನ ಒಪ್ಪುವವರಲ್ಲ. ಅಂದರೆ ತಾನು ಹುಟ್ಟಿದಂತಹ ಧರ್ಮ, ಬೆಳೆದಂತಹ ಧರ್ಮ, ಹಿಂದುತ್ವ, ಹಿಂದೂ ಧರ್ಮ, ಆಚರಣೆ, ಈ ದೇವರು ದಿಂಡ್ರು ಇದನ್ನೆಲ್ಲ ಬಹಳ ನಂಬುತ್ತಾರೆ. ಜಾತಕ ಫಲವನ್ನು ಹೆಚ್ಚಾಗಿ ನಂಬುತ್ತಾರೆ, ಕಾಲವನ್ನು ಹೆಚ್ಚು ನಂಬುತ್ತಾರೆ, ಕರ್ಮದ ಬಗ್ಗೆ ಅವರು ಕರ್ಮ ಸಿದ್ಧಾಂತವನ್ನು ಹೆಚ್ಚಾಗಿ ಡಿಕೆಶಿ ನಂಬ್ತಾರೆ. ಸೊ ಹಾಗಾಗಿ ಅವರು ಅಜ್ಜಯ್ಯ, ಆಮೇಲೆ ಒಂದಿಷ್ಟು ಜ್ಯೋತಿಷಿಗಳಿದ್ದಾರೆ, ಅವರು ಪದೇ ಪದೇ ಕೇರಳಕ್ಕೆ ಹೋಗಿ ಬರ್ತಾ ಇರ್ತಾರೆ. ಕೇರಳದಲ್ಲಿ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಅನ್ನೋದಾದರೆ ಯಾಗ ಹೋಮ ಇವೆಲ್ಲವುಗಳನ್ನು ಮಾಡಿಸ್ತಾನೆ ಇರ್ತಾರೆ. ಅದೇ ನಿಟ್ಟಿನಲ್ಲಿ ನೊಣವಿನಗೆರೆ ಅಜ್ಜಯ್ಯನನ್ನು ಬಹಳ ನಂಬ್ತಾರೆ ಡಿಕೆಶಿ. ಅವರು ಇವತ್ತು ಅಲ್ಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಅಜ್ಜಯ್ಯನ
ಒಂದು ಮಾರ್ಗದರ್ಶನ, ಒಂದು ಸಲಹೆ ಸೂಚನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ. ಅಭಿಷೇಕ್, ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ, ದೆಹಲಿಯಲ್ಲಿ ಈ ಬಾರಿಯೂ ಕೂಡ ಸೊಪ್ಪು ಹಾಕಿದ ಹಾಗೆ ಕಾಣಿಸ್ತಾ ಇಲ್ಲ DKಶಿಗೆ. ಒಂದು ನೀರಸ ಅಭಿಪ್ರಾಯ DKಶಿ ಅವರ ಮುಖದಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತ. ಶಿರಾಜ್, ಖಂಡಿತ 6 ವರ್ಷ ಪರಿಶ್ರಮದ ಪ್ರತಿಫಲವಾಗಿ ಕೂಲಿಯನ್ನ ಕೇಳ್ತಿರ್ತಕ್ಕಂತ ಅಧ್ಯಕ್ಷರು KPCC ಅಧ್ಯಕ್ಷ DK ಶಿವಕುಮಾರ್ ನಿನ್ನೆ ಮೊನ್ನೆ ಡೆಲ್ಲಿನಲ್ಲಿ ಬಿಡಿ ಬಿಟ್ಟಿದ್ರು. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಬಹಳ ದಿನಗಳಿಂದ ಕಾಯ್ತಿರ್ತಕ್ಕಂತ ಹೈಕಮಾಂಡ್ ನಾಯಕರ ಭೇಟಿ ಭಾಗ್ಯ ಸಿಕ್ತು. ಆದ್ರೆ DK ಶಿವಕುಮಾರ್ ಅಪೇಕ್ಷೆ ಮಾಡಿರ್ತಕ್ಕಂತ ಒಂದಷ್ಟು ವಿಚಾರ, ಒಂದಷ್ಟು ಮನವರಿಕೆ ಹೈಕಮಾಂಡ್ ನಾಯಕರಿಂದ ಸಿಕ್ಕಿದ್ಯಾ ಅನ್ನೋ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಯಾಕಂತಂದ್ರೆ ಅಧಿಕಾರ ಹಂಚಿಕೆ ಪರಿಪಾಲನೆಯಲ್ಲಿ DK ಶಿವಕುಮಾರ್ ಒತ್ತಡ ಹಾಕಿದ್ರು, ತಮ್ಮ ಒಂದು ಹಕ್ಕೊತ್ತಾಯವನ್ನ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪಿಸಿದ್ರು ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಯಾವುದೇ ರೀತಿ ಒಂದು DK ಶಿವಕುಮಾರ್ ಪ್ರಸ್ತಾಪಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರ ಅಥವಾ ತಕ್ಷಣಕ್ಕೆ ಏನೋ ಒಂದು ಮನವರಿಕೆ ಮಾಡ್ಕೊಟ್ರು ಅನ್ನೋ ಒಂದು ಮಾಹಿತಿ ಇದೀಗ ಗೌಪ್ಯವಾಗೇ ಇದೆ. ಹಾಗಾಗಿ DCM DK ಶಿವಕುಮಾರ್ ನಿನ್ನೆ ದೆಹಲಿ ಪ್ರವಾಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕೂಡ ಅವರ ಒಂದು ನಡೆಯಲಾಗಿರ್ಬೋದು, ಅವರ ಒಂದು ಹಾವಭಾವದಲ್ಲಾಗಿರ್ಬೋದು, ಎಲ್ಲವೂ ಕೂಡ ನೀರಸವಾದಂತ ಒಂದು ನಡೆ ಈಗ DK ಶಿವಕುಮಾರ್ ಅಲ್ಲಿ ಕಾಣ್ತಿದೆ. ಅದಕ್ಕಾಗಿಯೇ ಅವರ ಒಂದು ನೆಚ್ಚಿನ ಒಂದು ದೈವ ಆಗಿರ್ತಕ್ಕಂತ ಅದ್ರಲ್ಲೂ ಕೂಡ ಏನೇ ಒಂದು ಕಷ್ಟ ಬಂದ್ರು ರಾಜಕೀಯವಾಗಿ ಒಂದಷ್ಟು ಬದಲಾವಣೆ ಕೈಗೊಳ್ಬೇಕಂದ್ರೂ ಕೂಡ ಅವರು ಅಜ್ಜಯ್ಯನ ಮೊರೆ ಹೋಗ್ತಾರೆ. ಹಾಗಾಗಿ ಇಂದು ಅಜ್ಜಯ್ಯನ ಮೊರೆ ಹೋಗಿ ಮತ್ತೆ ಏನಾದ್ರು ಅವರು ರಾಜಕೀಯ ಗಾಲವನ್ನ ಉರುಳಿಸ್ತಾರ ಅನ್ನೋದು ಪ್ರಶ್ನೆ ಕೂಡ ಮಾಡ್ತಾ ಇದೆ. ನಿನ್ನೆ ಅದ್ರಲ್ಲೂ ಕೂಡ ಅವರು ದೆಹಲಿಯಲ್ಲಿ ಬಂದಿರುವಂತ ಸಂದರ್ಭದಲ್ಲಿ ಕೇಳ್ತಾ ಇದ್ರು, ನಾನು ರಾಜಕೀಯ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ, ಸುಮ್ಮನೆ ಗಾಳಿ ನೀರು ಕುಡ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಡೆಲ್ಲಿಗೆ ಬಂದಿಲ್ಲ ಒಂದು ಹೇಳಿಕೆನ ಕೊಡ್ತಾ ಇದ್ರು. ಅಂದ್ರೆ ಆ ಒಂದು ಹೇಳಿಕೆಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. DK ಶಿವಕುಮಾರ್ ಅಪೇಕ್ಷೆ ಪಟ್ಟಿರ್ತಕ್ಕಂತ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಾಯಕರ ಮುಂದೆ ಏನು ಹಾಕಿಲ್ಲ ಅನ್ನೋ ಒಂದು ಮಾತು ಕೂಡ ಕಾಣ್ತದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ. ಒಂದು ಕಡೆ ಪಂಚರಾಜ್ಯ ಚುನಾವಣೆ ಇದೆ, ರಾಜ್ಯದಲ್ಲಿ ಕೂಡ ZPCP ಚುನಾವಣೆ ನಡೆದಿದೆ, ಮತ್ತೆ GBA ಚುನಾವಣೆ. ಅದ್ರಲ್ಲೂ ಕೂಡ ಒಂದಷ್ಟು ಮಾಹಿತಿಗಳ ಪ್ರಕಾರ DK ಶಿವಕುಮಾರ್ ಅವರಿಗೆ ಅವರೊಂದು ಹೆಗಲಿಗೆ ಹೈಕಮಾಂಡ್ ನಾಯಕರು ಬಹಳ ಸಂಪೂರ್ಣವಾಗಿ ವಿಶ್ವಾಸದಿಂದ GBA ಚುನಾವಣೆ ಗೆಲ್ಲಿಸ್ಕೊಂಡ್ ಬನ್ನಿ ಅಂತ ಒಂದು ಜವಾಬ್ದಾರಿನ ಅವ್ರ ಹೆಗಲಿಗೆ ಹಾಕಿದ್ದಾರೆ. ಇದರ ನಡುವೆ ನಾಯಕತ್ವ ಬದಲಾವಣೆ ಜೇನಿನ ಗುಡಿಗೆ ಹೈಕಮಾಂಡ್ ನಾಯಕರು ಮುಂದಾಗ್ತಾರೆ ಅನ್ನೋದು ಸತ್ಯಕ್ಕೆ ದೂರ ಆಗಿರುವಂತ ಮಾತು. ಆ ಒಂದು ವಿಶ್ವಾಸದಲ್ಲಿ ಈಗ CM ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ಅವರ ಒಂದು ಬಣದಲ್ಲಾಗಿರ್ಬೋದು, ಯಾವುದೇ ರೀತಿಯ ಒಂದು ಎಚ್ಚರಿಕೆ ಆಗ್ಲಿ ಅಥವಾ ಒಂದು ಅಲರ್ಟ್ ಆಗಲಿ ಯಾವ್ದು ಕಾಣ್ತಿಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ DK ಶಿವಕುಮಾರ್ ಅಪೇಕ್ಷಿಸಿದಂತ ವಿಚಾರ ಏನಿದೆ ಅದು ಹೈಕಮಾಂಡ್ ನಾಯಕರ ಮುಂದೆ ಅದು ವರ್ಕೌಟ್ ಆಗಿಲ್ಲ ಅನ್ನೋದು ಕೂಡ ಇಲ್ಲಿ ಚರ್ಚೆಗೆ ಹಾಕಿದೆ. ಅಭಿಷೇಕ್, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಈ ZPTP ಆಮೇಲೆ GBA ಚುನಾವಣೆ ಇದೆಲ್ಲ ಮುಗಿಯೋ ತನಕ ಯಾವುದೇ ಬದಲಾವಣೆ ಇಲ್ಲ, ನೋ ಅಂತ ಹೇಳ್ಬಿಟ್ಟಿದೆ ಹೈಕಮಾಂಡ್. ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಂಗೆ. ಖಂಡಿತ ಶಿರಾಜ್, ಯಾಕಂತಂದ್ರೆ ಒಂದು ಕಡೆ ZPTP ಆಗಿರ್ಬೋದು, ಮತ್ತೆ GBA ಚುನಾವಣೆ ಆಗಿರ್ಬೋದು, ಇದೆರಡು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಮಹತ್ವದಾಗಿರುತ್ತ ಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನಾದ್ರು ಸೋಲಿದ್ರಾದ್ರೆ ಅದು DK ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಒಂದಷ್ಟು ಹಿನ್ನಡೆ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರು ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಸದ್ಯದಲ್ಲಿ ಮತ್ತೆ ಸಂಧಾನ ಫಾರ್ಮುಲಾನ ಪ್ಲೇ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಿದೆ. ಮಾಹಿತಿಗಳ ಪ್ರಕಾರ ಅತಿ ಶೀಘ್ರದಲ್ಲಿ ಇಬ್ಬರು ನಾಯಕರನ್ನ ಡೆಲ್ಲಿಗೆ ಕರೆಸ್ಕೊಂಡು ಇಬ್ಬರು ನಾಯಕರ ಜೊತೆ ಮತ್ತೆ ಸಂಧಾನ ಫಾರ್ಮುಲಾ ಪ್ಲೇ ಕಾರ್ಡ್ ಯೂಸ್ ಮಾಡಿ ಮುಂದಿನ ಒಂದು ಅವಧಿವರೆಗೂ DK ಶಿವಕುಮಾರ್ನ ಮನವೊಲಿಸುವಂತ ಒಂದು ಪ್ರಯತ್ನ ಹೈಕಮಾಂಡ್ ನಾಯಕರಿಂದ ಆಗುತ್ತೆ. ಈಗಾಗಲೇ ಸೋನಿಯಾ ಗಾಂಧಿ ಅವರು ಒಂದಷ್ಟು ಮಾಹಿತಿಯನ್ನ DK ಶಿವಕುಮಾರ್ಗೆ ಹಿತವಚನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಈಗ ಕೈಪಡೆಯಲ್ಲಿ ಜೋರಾಗಿ ಚರ್ಚೆ ಆಗ್ತಿದೆ. ಅದ್ರಲ್ಲೂ ಕೂಡ DK ಶಿವಕುಮಾರ್ ಈ ಒಂದು ಹಂತದಲ್ಲಿ ಏನು ಅವರ ಒಂದು CM ಸ್ಥಾನವನ್ನ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಅದು ಈಗ ಸದ್ಯಕ್ಕೆ ಬೇಡ. ಯಾಕಂತಂದ್ರೆ ಪಂಚರಾಜ್ಯಗಳ ಚುನಾವಣೆ ಇದೆ, ಕರ್ನಾಟಕ ಒಂದು ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಮಹತ್ವದಾಗಿರುವಂತಹ ರಾಜ್ಯ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನಾದ್ರೂ ಒಂದು ಬದಲಾವಣೆ ಮಾಡಿ ಅನಾಹುತ ಆದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಹೈಕಮಾಂಡ್ ನಾಯಕರಿಗೂ ಎರಡು ಕೂಡ ಕೆಟ್ಟ ಹೆಸರು ಬರುತ್ತೆ. ಈ ಹಿಂದೆ ಸುರ್ಜೇವಾಲಾ DKಶಿ ಅವರ ಪರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಹೈಕಮಾಂಡ್ಗೂ ಕೂಡ DKಶಿ ಅವರ ಪರವಾಗಿ ಮನವರಿಕೆ ಮಾಡುವಂತಹ ಕೆಲಸವನ್ನ ಸುರ್ಜೇವಾಲಾ ಮಾಡ್ತಾ ಇದ್ರು. ಬಟ್ KC ವೇಣುಗೋಪಾಲ್ ಸಿದ್ದರಾಮಯ್ಯನವರ ಪರವಾಗಿ ನಿರಂತರವಾಗಿ ನಿಂತ್ಕೊಂಡಿದ್ರು ಅಂತ. ಈಗ ಕೂಡ ರಾಹುಲ್ ಗಾಂಧಿ ಅವರಿಗೆ KC ವೇಣುಗೋಪಾಲ್ ಸ್ಪಷ್ಟವಾಗಿ ಹೇಳಿದಾರಂತೆ, ಅಹಿಂದ ನಾಯಕ ಒಬ್ಬರೇ ಇರೋದು ನಮ್ಮಲ್ಲಿ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು, ಅವರನ್ನು ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ರೆ ನಮ್ಗೆ ಇದು ಪೆಟ್ಟಾಗತ್ತೆ, ಪಂಚರಾಜ್ಯ ಚುನಾವಣೆಗಳು ನಡೆದು ಹೋಗ್ಲಿ, ಅದಾದ್ಮೇಲೆ ಬೇಕಾದ್ರೆ ನೋಡೋಣ ಅನ್ನುವ ರೀತಿಯಲ್ಲಿ KC ವೇಣುಗೋಪಾಲ್ ಅವರು ಮಾತನಾಡಿದ್ದಾರೆ ಹೈಕಮಾಂಡ್ ಅಲ್ಲಿ ಅನ್ನುವಂತಹ ಚರ್ಚೆ ಕೂಡ ಇದೆಯಲ್ಲ ಅಭಿಷೇಕ್.
ಖಂಡಿತ ಸಿರಾಜ್, ಯಾಕಂತಂದ್ರೆ ಕೆ.ಸಿ. ವೇಣುಗೋಪಾಲ್ ಮತ್ತೆ ಸಿದ್ದರಾಮಯ್ಯ ಹಿಂದೆಯೂ ಕೂಡ ಹಲವು ಬಾರಿ ಕೇರಳ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಕೇರಳ ಟೂರ್ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡುವಂತದ್ದು, ಆ ಒಂದು ಭೇಟಿ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡೋದು ನಾವು ಹಿಂದೆ ನೋಡ್ತಾ ಇರ್ಬೋದು. ಈಗ ಕೆ.ಸಿ. ವೇಣುಗೋಪಾಲ್ ಅವರು ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಪರವಾಗಿ ಬಹಳ ಬಲವಾಗಿ ನಿಂತ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಅಹಿಂದ ವರ್ಗದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯ ಇಟ್ಕೊಂಡಿರುವಂತ ನಾಯಕ ಅಂತದ್ದು ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದೆ ಆದಲ್ಲಿ ಒಂದಷ್ಟು ಸಮುದಾಯದ ಕೆಂಗಣಿಗೆ ಕಾಂಗ್ರೆಸ್ ಪಕ್ಷ ಒಳಗಬೇಕಾಗುತ್ತೆ. ಇದಾಗಲೇ ಬಿಜೆಪಿ ನಾಯಕರಾಗಿರ್ಬೋದು, ಜೆಡಿಎಸ್ ನಾಯಕರಾಗಿರ್ಬೋದು ಈ ಒಂದು ವಿಚಾರವನ್ನ ಬಹಳ ಟೀಕೆಯಾಗಿ ಬಹಳ ಒಂದು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವೇನಾದ್ರು ಸಮುದಾಯದ ಒಂದು ಕೆಂಗಣಿಗೆ ಗುರಿಯಾದ್ರೆ ಅದು ಮುಂದಿನ ಒಂದು ಚುನಾವಣೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಹಿನ್ನಡೆ ಆಗುತ್ತೆ. 2028ರ ಚುನಾವಣೆ ಆಗಿರ್ಬೋದು, 29ರ ಲೋಕಸಭಾ ಚುನಾವಣೆ ಆಗಿರ್ಬೋದು, ಎಲ್ಲ ಕೂಡ ಗಣನೆಗೆ ತೆಗೆದುಕೊಂಡು ನಾವು ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ಕೊಳ್ಳೋಣ. ನಂತರ ಏನು ಡಿ.ಕೆ. ಶಿವಕುಮಾರ್ ತಮ್ಮ ಒಂದು ಸ್ಥಾನವನ್ನ ಕೇಳ್ತಿದ್ದಾರೆ, ಅದು ಕೊನೆಯ ಅವಧಿಯಲ್ಲಿ ನೋಡೋಣ ಅಂತ ಒಂದು ಮಾತುಗಳನ್ನ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇಬ್ಬರನ್ನ ಕರೆಸ್ಕೊಂಡು ಸದ್ಯಕ್ಕೆ ಸಂಧಾನ ಫಾರ್ಮುಲಾನ ಪ್ಲೇ ಕಾರ್ಡ್ ಮಾಡ್ಲಿ, ನಂತರ ಏನು ಆಗಿರುವಂತ ಡ್ಯಾಮೇಜ್ ಆಗಿದೆ, ಕೆಲವೊಂದಷ್ಟು ಆಂತರಿಕ ಘರ್ಷಣೆಗಳಿದೆ, ಅದೆಲ್ಲೂ ಕೂಡ ಬಗೆಹರಿಸೋಣ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಇರುವಂತದ್ದು. ಸಿರಾಜ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.